ನಾನು ವಾಟರ್ ಇದೆ ಸ್ಕಿಂತಾ ಇದೆಯಾ ಕಾಮನ್ ಸೆನ್ಸ್ ಇಲ್ಲ ನಿಂಗೆ ಮಾಡರ್ನ್ ಫಿಲಮ್ ಹಾರರ್ ಮೂವಿ ನಿನ್ನೆ ನೋಡ್ತಾ ಇದ್ದೀನಲ್ಲ ಡೈಲಿ ನಾನು ಬಿಟ್ಟಾಗ್ಲಾ ಯಾರ್ನ ನಿಮ್ಮಪ್ಪನ ನೀನ್ ಬೇಡ ಹಾಯ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ದಿ ಪರ್ಶಿವ್ ಡೈರೀಸ್ ಸೊ ನಾನು ಆನ್ ಮಾಡಿದ ತಕ್ಷಣ ಕರೆಂಟ್ ಹೊರ್ಟೋಯ್ತು ಅದಕ್ಕೋಸ್ಕರ ಸೊ ಇವತ್ತಿಂದ 30 ಡೇಸ್ ಚಾಲೆಂಜ್ ಶುರು ಮಾಡ್ತಾ ಇದ್ದೀನಿ ನನ್ನ ವೆಯ್ಟ್ ಲಾಸ್ ಜರ್ನಿ. ಯಾಕೆ ಇವಾಗ ಶುರು ಮಾಡಿದ್ದೀನಿ ಅಂದರೆ ನನಗೆ ಟೈಮ್ ಆಗ್ತಾ ಇರಲಿಲ್ಲ ವಿಡಿಯೋಸ್ ಡೈಲಿ ಮಾಡ್ಕೊಳ್ತಾ ಇದ್ದೆ, ಆದರೂ ನನಗೆ ಟೈಮ್ ಆಗ್ತಾ ಇರಲಿಲ್ಲ ಎಡಿಟ್ ಮಾಡೋದಕ್ಕೆ. ನಾನು ವಾಟರ್ ಇದೆ ಸ್ಕಿಂತಾ ಇದೆಯಾ ಕಾಮನ್ ಸೆನ್ಸ್ ಇಲ್ಲ ನನಗೆ. ಬಟ್ ಇವಾಗ ಬಂದಿಟ್ಟು ಹೆಂಗೋ ಹಾಲಿಡೇ ಇದೆ, ಹೆಂಗೋ ಫ್ರೀ ಇರ್ತೀನಿ, ಹಾಗಾಗಿ 30 ಡೇಸ್ ಮಾಡೋಣ ಅಂತ. ಯಾಕೆ 30 ಡೇಸ್ ಅಂತಂದರೆ ಇನ್ನು 30 ಡೇಸ್ ನೆಕ್ಸ್ಟ್ ಏನಾದರೂ ವೆಕೇಷನ್ ಏನಾದ್ರು ಹೋಯ್ತು ಅಂದರೆ ಅಮ್ಮ ಮನೆಗೆ ಕಷ್ಟ ಆಗುತ್ತೆ ಹಾಕೋದಕ್ಕೆ, ಅದಕ್ಕೆ 30 ಡೇಸ್ ವಿಡಿಯೋ. ಸೊ ಮಾರ್ನಿಂಗ್ ಎದ್ದು ಮೋಟರ್ ತಗೊಳ್ತಾ ಇದ್ದೀನಿ. ನಾನು ಹಿಂಗೆ ಇಟ್ಕೊಂಡಿದ್ದೆ, ಅವಳು ಬಂದು ಸೀನ್ತಾ ಇದ್ದಾಳೆ. ಅಕ್ಷಿ ಮಮ್ಮಮ್ಮಿದೆ ಏಯ್ ಛೀ ಬ್ಯಾಡ್ ಗರ್ಲ್, ನನ್ನ ಮಗಳು ಬ್ಯಾಡ್ ಗರ್ಲ್, ವೆರಿ ಬ್ಯಾಡ್ ಗರ್ಲ್. ನವಿಲಿ ಅಕ್ಷಿ I love you. I love you. I love you lot. ಸೊ ಬ್ರೇಕ್ಫಾಸ್ಟ್ಗೆ ಜೋಳದ ರೊಟ್ಟಿ, ದೊಣ್ಣೆ ಮೆಣಸಿನ್ಕಾಯಿ, ಎಣ್ಗಾಯಿ. ಬೇಡ ಅಂದರೆ ದಟ್ಸ್ ಓಕೆ. ನನಗೆ ಇನ್ನೊಂದು ಮಾಡಲ್ಲ, ನಾನೇನೂ ಮಾಡಲ್ಲ. ನಾನೇನು ಮಾಡ್ಬೇಕು ಅದೇ ಮಾಡೋದು. ಹೇಳಿ ಏನು ಬೇಕು ನಿಮಗೆ 10 ಮಿನಿಟ್ಸಲ್ಲಿ? ಐನೋ ಬ್ರೋಕೋಲಿ ಖಾಲಿ ಆಗಿದೆ, ತರಬೇಕು. ಇವತ್ತು ಹೋಗೋಣ, ಇವತ್ತೆಲ್ಲ ಸ್ಟಾಕ್ ಮಾಡಬೇಕು ವೆಜಿಟೇಬಲ್ಸ್ ಎಲ್ಲ. ಪಪ್ಪ ಎದ್ಮೇಲೆ ಹೋಗೋಣ, ಓಕೆನಾ? ಮಜ್ಜಿಗೆ ಆಫ್ಟರ್ನೂನ್. ಸೊ ಇವಾಗ ಎಣ್ಗಾಯಿ ಮತ್ತು ಜೋಳದ ರೊಟ್ಟಿ ನಮ್ಮ ಮನೇಲಿ. ದೊಣ್ಣೆ ಮೆಣಸಿನ್ಕಾಯಿ, ಎಣ್ಗಾಯಿ ನಂಗಂತೂ ಸಖತ್ ಫೇವ್ರೇಟ್, ಇವನ್ ನವೀನ್ಗೂ ಫೇವ್ರೇಟ್. ಹಾಗಾಗಿ ವೀಕ್ಲಿ ಒನ್ಸ್ ಈ ಫುಡ್ ಇದ್ದೇ ಇರುತ್ತೆ ಇವಾಗಂತೂ. ಅದರ ಜೊತೆಗೆ ಜೋಳದ ರೊಟ್ಟಿ ಇನ್ನೂ ಕಾಂಬಿನೇಷನ್ ಸಖತ್ತಲ್ವ. ಹಾಗಾಗಿ ಜೋಳದ ರೊಟ್ಟಿಗೆ ಹಿಟ್ಟು ರೆಡಿ ಮಾಡಿಕೊಂಡು ಈ ನಾದ್ಕೊಡೋದೇ ತುಂಬ ಕಷ್ಟ. ಬಿಸಿ ಬಿಸಿ ಇರುತ್ತೆ, ಬಿಸಿ ಇರಬೇಕಾದ್ರೆ ನಾದಬೇಕಲ್ವಾ. ತಣ್ಣಗಾದರೆ ನಾದಿದ್ರೆ ಚೆನ್ನಾಗಿರಲ್ಲ, ಕೈಯೆಲ್ಲ ಸುಡುತ್ತಾ ಇರುತ್ತೆ. ಬಟ್ ಏನು ಮಾಡೋಕ್ಕಾಗಲ್ಲ, ಸ್ವಲ್ಪ ಇಷ್ಟಪಟ್ಟದನ್ನ ಪಡ್ಕೋಬೇಕು ಅಂದರೆ ಕಷ್ಟಪಡಲೇಬೇಕಲ್ವ. ಹಾಗಾಗಿ ಇಷ್ಟಪಟ್ಟಿರೋ ತಿಂಡಿ ಪಡ್ಕೊಬೇಕು ಅಂದರೆ ಕೈ ಸುಟ್ಕೊಳ್ಳೇಬೇಕು. ಹಿಂಗೋ ಮಾಡಿ ನಾದ್ತಾ ಇದ್ದೀನಿ. ಇದೆಲ್ಲ ನಾನು ಲಿಟ್ರಲಿ 1.5 ಇಯರ್ ಹಿಂದೆ ಅಷ್ಟೇ ಕಲ್ತಿರೋದು, ಇತ್ತೀಚೆಗೆ ಕಲಿತಾ ಇರೋದು. ಅಕ್ಕಿ ರೊಟ್ಟಿ ಇನ್ನೂ ನನಗೆ ತಟ್ಟಕ್ಕೆ ಬರೋಲ್ಲ, ಹಾಗಾಗಿ ಮಿಷಿನಲ್ಲೇ ಮಾಡ್ತೀನಿ. ಇದನ್ನು ಲಟ್ಟಿಸ್ಕೊಳ್ತೀನಿ. ಅಪ್ಪ ಮಗಳು ಇನ್ನೂ ನಿದ್ದೆ ಮಾಡ್ತಾ ಇದ್ದಾರೆ. ಅವ್ರು ನಿದ್ದೆ ಮಾಡೋ ಅಷ್ಟರಲ್ಲಿ ನಂದು ಸ್ನಾನ ಆಗಿ ಬ್ರೇಕ್ಫಾಸ್ಟ್ ಕೂಡ ರೆಡಿ ಮಾಡ್ತಾ ಇದ್ದೀನಿ, ಹೊರಗಡೆ ಎಲ್ಲ ಕ್ಲೀನ್ ಮಾಡಿ. ರೊಟ್ಟಿ ಹಿಟ್ಟು ಕೂಡಿಸ್ಕೊಳ್ಳೋದು ತುಂಬ ಈಸಿ, ಆದರೆ ಅದನ್ನು ಚಪಾತಿ ಥರ ಮಾಡಿಕೊಂಡು ಅರಿಯೋದಿದೆಯಲ್ಲ ಅದೇ ತುಂಬ ಕಷ್ಟ. ನನಗೆ ತುಂಬ ಟಫ್ ಟಾಸ್ಕ್ ಅಂದರೆ ಅದೇ. ಆದರೂ ಒಂದು ಅರ್ಧ ನಾನು ಆಲ್ರೆಡಿ ಬೇಯಿಸ್ತಾ ಇದ್ದೀನಿ. ಬಟ್ ಏನು ಗೊತ್ತಾ, ಅವರಿಬ್ಬರು ಮಲಗಿರ್ತಾರೆ, ಟಿ ವಿ ಹಾಕೋಂಗಿಲ್ಲ. ಹಾಗಾಗಿ ನಾನು ಮೊಬೈಲಲ್ಲಿ ಯಾವ್ದಾದ್ರು ಸೀರೀಸ್ ನೋಡಿಕೊಂಡು ಯಾವಾಗಲೂ ಕುಕ್ಕಿಂಗ್ ಮಾಡೋದು. ನೋಡಿ ನಮ್ಮ ರೊಟ್ಟಿ ರೆಡಿ ಇದೆ, ಜೊತೆಗೆ ಪಕ್ಕದಲ್ಲಿ ಎಣ್ಗಾಯಿನೂ ಬೇಯ್ತಾ ಇದೆ. ಹೆಂಗೋ ಹಿಟ್ಟು ಜಾಸ್ತಿ ಇರುತ್ತಲ್ಲ, ಅದನ್ನು ಒಗಿಸ್ಬೇಕು ಅಂದರೆ ಒಂದು ಕಾಟನ್ ಬಟ್ಟೆಯಲ್ಲಿ ನೀರು ಹತ್ಕೊಂಡು ಮೇಲೆ ನೀಟಾಗಿ ಅದಕ್ಕೆ ಮೇಕಪ್ ಮಾಡಿದ್ರೆ ಆರಾಮಾಗಿ ರೊಟ್ಟಿ ರೆಡಿ. ಬಾಯಿ ನೀರು ಬರುತ್ತೆ ಈ ಫುಡ್ ನೋಡ್ತಿದ್ರೆ. ನನಗಂತೂ ಫೇವ್ರೇಟ್ ಅಂದರೆ ಫೇವ್ರೇಟ್. ನಿಮ್ಗೆ ಯಾರಿಗಾರು ಫೇವ್ರೇಟಾ? ಜೊತೆಗೆ ಹಾಲು ತೊಗೊಂಡಿದ್ದೀನಿ, ಅದಕ್ಕೆ ಸ್ವಲ್ಪ ಅರಿಶಿನ ಹಾಕ್ಕೊಂಡಿದ್ದೀನಿ, ಗೋಲ್ಡ್ ಮಿಲ್ಕ್. ಮಮ್ಮ ಐ ಲವ್ ಯು. ಎಲ್ಲೋಗೋಣ? ಹಾರರ್ ಮೂವಿ ನಿನ್ನೆ ನೋಡ್ತಾ ಇದ್ದೀನಲ್ಲ ಡೈಲಿ ನಾನು. ಹಾಂ, ನೀನೇ ಡೈಲಿ ಹಾರರ್ ಮೂವಿ ನನಗೆ ಯಾರು ಎಲ್ಲ ತೋರಿಸ್ತೀಯ. ಹಾರರ್ ಮೂವಿಗೆ ಹೋಗ್ಬೇಕಂತೆ. ಅಯ್ಯೋ
ಅಯ್ಯಯ್ಯೋ ಕಾಪಾಡ್ರಪ್ಪ ಕಾಪಾಡ್ರಪ್ಪ ನಾನ್ ಬಿಡಲ್ಲ. ಬಿಡು. ಏನ್ ಗೊತ್ತಾ, ಇವತ್ತು 7 ಇಯರ್ಸ್ ಆಯ್ತು ಚಿನ್ನಿ ಎಂಗೇಜ್ಮೆಂಟ್ ಆಗಿ. ನಾನು ನಿಮ್ಮಪ್ಪ ಎಸ್ಕೇಪ್ ಆಗಕ್ಕೆ ದಾರಿನೇ ಇಲ್ವಲ್ಲ. ಬಿಟ್ಟೋಗ್ಲಾ ಯಾರನ್ನ? ನಿಮ್ಮಪ್ಪನ? ನೀನ್ ಬೇಡ, ನಾನು ಹೋಗ್ಲಾ? ನಾನೇ ನೀನು ಅವಳು ಬರ್ತಾಳಂತೆ. ಚಿಚ್ಚಿ ಎಲ್ಲೋಗೋಣ ಕೈ ಕೊಡೆ. ಎಲ್ಲೋಗೋಣ ಎಲ್ಲೋಗೋಣ? ಪಪ್ಪ ಬಿಟ್ಟೋಗೋಣ? ಪಪ್ಪ ಬಿಟ್ಟೋಗೋಣ? ರೆಡಿನಾ ಬಿಟ್ಟೋಗಕ್ಕೆ? ಓಕೆ ರೆಡಿ ಬಿಟ್ಟೆ. ಎಲ್ಲೋಗೋಣ? ಅವ ಮನೆಗೆ ಹೋಗೋಣ? ಮತ್ತೆ ನೀವೇ ಹೇಳಿ. ಇಲ್ಲೇ ಇರೋಣ, ಪಪ್ಪು ನೋಡಿಸ್ಬಿಡೋಣ ನಾವು. ಇಲ್ಲ ಇಲ್ಲ ಇಡೋಣ. ಪಪ್ಪು ನೋಡಿಸ್ಬಿಡ. ಅಪ್ಪ ಕೂಡ ಇಲ್ಲ ಇರ್ಲಿ. ಈ ಬೇಡ. ಕೂಡ ಇಲ್ಲ. ಎಷ್ಟು ಸೌಂಡ್ ಮಾಡ್ತೀರಾ? ಬ್ಯಾಡ್ ಗರ್ಲ್. ಇವಾಗ ಲವ್ ಮ್ಯಾಕ್ಟೆಲ್ 3 ಮೂವಿಗೆ ಹೋಗ್ಬೇಕು. ಸೊ ರೆಡಿಯಾಗಿ ಹೋಗೋಣ ಕ್ವಿಕ್ಕಾಗಿ. ಇವಾಗ ನನಗೂ ಎಂಗೇಜ್ಮೆಂಟ್ ಅಂತೆಲ್ಲ ಗೊತ್ತಿರಲಿಲ್ಲ. ನವೀನ್ ಹೇಳಿದ್ರು ಇವತ್ತು ನಮ್ಮ ಎಂಗೇಜ್ಮೆಂಟ್ ಏನ ಅಂತ. ಹೊಸ ಡ್ರೆಸ್ ಗಾಡ್ 7 ಇಯರ್ಸ್ ಆಯಿತು. ಅಮ್ಮ ಹೊಸ ಡ್ರೆಸ್ ಹಾಕೊಂಡು ಹೋಗೋಣ. ಸರಿ ಆಯಿತು, ಹೊಸ ಡ್ರೆಸ್ ಹಾಕೊಂಡು ಹೋಗೋಣ ಅಂತೆ. ಬರೀ ಹೋಗೋಣ ಹೊಸ ಡ್ರೆಸ್ ಹಾಕಲಕ್ಕೆ ಇವಾಗ. ಓಕೆ ಡನ್, ಹೋಗೋಣ. ಅಪ್ಪ ಮಗಳು ಇಬ್ಬರು ರೆಡಿಯಾಗಿದ್ದಾರೆ, ಜೊತೆಗೆ ನಾನು ರೆಡಿಯಾಗಿದ್ದೀನಿ. ಇವಾಗ ಲವ್ ಮಾಕ್ಟೇಲ್ ಮೂವಿಗೆ ಹೋಗಬೇಕು. ಎಕ್ಸಾಕ್ಟಾಗಿ 1 ಇಯರ್ ಬ್ಯಾಕ್ ಈ ಡ್ರೆಸ್ ಹಾಕಿದ್ದೆ. ಇವತ್ತು ಇನ್ಸಿಡೆಂಟ್ಲಿ ಹಾಕ್ಬಿಟ್ಟಿದ್ದೀನಿ. ಸೊ 1 ಇಯರ್ ಬ್ಯಾಕ್ ಹೇಗಿದೆ ಅಂತ ಗೊತ್ತಾಗಬೇಕಲ್ಲ. ಲಾಸ್ಟ್ ಇಯರ್ ಯುಗಾದಿ ಹಬ್ಬ ಇತ್ತು, ಹಾಗಾಗಿ ಅಮ್ಮ ಮನೆಗೆ ಹೋಗಿದ್ದೆ, ಅವಾಗ ಹಾಕ್ಕೊಂಡಿದ್ದೆ. ಅದು ಬಿಟ್ಟರೆ ಇವಾಗ ಹಾಕ್ಕೊಂಡಿದ್ದೀನಿ. ವೆಯ್ಟ್ ಸೇಮ್ ಇದ್ರೂ ನನ್ನ ಬಾಡಿ ಟ್ರಾನ್ಸ್ಫಾರ್ಮೇಷನ್ ಸಖತ್ತಾಗಿದೆ. ಫ್ಯಾಟ್ ರೆಡ್ಯೂಸ್ ಆಗಿದೆ, ಮಸಲ್ಸ್ ಬಿಲ್ಡ್ ಆಗ್ತಾ ಇದೆ. ಕನ್ಸಿಸ್ಟೆನ್ಸಿ ಇಂಪಾರ್ಟೆಂಟ್ ಅನ್ನೋದು ಇದಕ್ಕೇನೆ. ವೆಯ್ಟ್ ಎಷ್ಟೇ ಇದ್ದರೂ ಸಣ್ಣ ಕಾಣೋದು. ಆ್ಯಕ್ಚುಲಿ ಗೂಗಲಲ್ಲಿ ನೋಡಿದ್ವಿ 4:30ಗೆ ಶೋ ಅಂತ ಇತ್ತು. ನಾನು ಹೇಳಿದೆ ರೆಡಿಯಾಗಿ ಹೋಗ್ಬಿಟ್ಟಿದ್ದೆಲ್ಲ, ಒನ್ಸ್ ಹೋಗಿ ಥಿಯೇಟರ್ ಹತ್ರ ನೋಡೋಣ ಅಂತ. ಓಕೆ ಅಂತ ಇಬ್ಬರು ಹೊರಟ್ವಿ, ಜೊತೆಗೆ ಬಾಂಧವರು. ನಮಗೇನಂತಂದರೆ ಬಾಂಧು ಮೂವಿ ನೋಡಬೇಕಾದ್ರೆ ಅರ್ಧದಲ್ಲಿ ಹೋಗೋಣ ಅನ್ನೋ ಒಂದು ತಲೆನೋವು ಕೊಡ್ತಾಳೆ. ಯಾಕೆಂತಂದರೆ ಸಾಕು ಮೂವಿ ನೋಡಿದ್ದು ಅಂತ. ನಾವು ಮೂವಿ ನೋಡೋಕೆ ಹೋಗ್ಬೇಕಾದ್ರೆ ಯಾವಾಗಲೂ ಚಿಪ್ಸ್ ತೊಗೊಂಡು ಹೋಗ್ತೀವಿ. ಅವರ ಫೇವ್ರೆಟ್ ಚಿಪ್ ಶಾಪ್ ಅದು. ಯಾವಾಗಲೂ ಮೂವಿಗೆ ಹೋಗ್ಬೇಕಾದ್ರೆ ಅಲ್ಲಿ ತೊಗೊಂಡ್ಬಿಡ್ತಾರೆ. ನಾವು ಏನು ತೊಗೊಳ್ಳಲ್ಲ. ಡ್ಯೂ ಟು ಗ್ಯಾಸ್ ಪ್ರಾಬ್ಲಮ್ ಚಿಪ್ಸ್ ಇಲ್ಲ. ಮೇಡಮ್ ಅವರು ಬೇಜಾರಾಗಿ ಬರ್ತಾಯಿದ್ದಾರೆ. ಇಟ್ಸ್ ಓಕೆ, ನಾವು ಶಾಪಿಂಗ್ ಮಾಲಲ್ಲಿ ತೊಗೊಳ್ಳೋಣ, ಅಲ್ಲೇ ಸಿರುತ್ತಲ್ವ ಅದೇ ತೊಗೊಳ್ಳೋಣ ಅಂತ ಹೇಳಿ ನಮ್ಮ ಪಯಣ ಗುರು ಥಿಯೇಟರ್ ಕಡೆಗೆ. ಇಲ್ಲೇ ನೋಡಿ ಚಿಲ್ ಕ್ಯಾಟ್ ಓಪನ್ ಆಗಿರೋದು. ಬಟ್ ನಂಗೆ ಟೇಸ್ಟ್ ನಾರ್ಮಲೇ ಅನ್ನಿಸ್ತು. ಹಾಗೆ ಮೂವಿಗೆ ಹೋಗೋಕೆ ಮುಂಚೆ ಊಟ ಮಾಡಿಲ್ಲಲ್ಲ, ಬೆಳಗ್ಗೆ ಬ್ರೇಕ್ಫಾಸ್ಟ್ ಅಷ್ಟೇ ಮಾಡಿದ್ದು. ಅದಕ್ಕೆ ಎಳ್ನೀರು ತಿಂದು ಬಂಬಡ ತಿನ್ಕೊಂಡು ಹೋಗ್ಬಿಡೋಣ ಅಂತ ಎಳ್ನೀರು ಕುಡಿತಾ ಇದ್ದೀವಿ. ಮೇಡಮ್ ಅವ್ರಿಗಂತೂ ಎಳ್ನೀರು ಡೈಲಿ ಒಂದು ಕೊಡಿಸ್ಲೇಬೇಕು. ಇವನ್ ನಾನು ಅದಕ್ಕೆ ಅಡಿಕ್ಟ್ ಆಗೋಗ್ಬಿಟ್ಟಿದ್ದೀನಿ. ಎಳ್ನೀರು ಕುಡಿದ್ಮೇಲೆ ಏನು ಪ್ರಾಬ್ಲಮ್ ಅಂದರೆ ವಾಶ್ರೂಮ್ಗೆ ಹೋಗ್ಬೇಕಲ್ಲ, ಥಿಯೇಟರಲ್ಲೆಲ್ಲ ವಾಶ್ರೂಮ್ಗೆ ಹೋಗ್ಬೇಕಂದ್ರೆ ಸೀರಿಯಸ್ಸಾಗಿ ಇರಿಟೇಷನ್ ಆಗುತ್ತೆ. ಬಟ್ ಏನೂ ಮಾಡೋಕ್ಕಾಗಲ್ಲ, ಹೋಗಲೇಬೇಕು. ಹಾಗಾಗಿ ನೀರು ಮೀನ್ಸ್ ಬಾಡಿ ಡಿಹೈಡ್ರೇಷನ್ ಆಗೋಗ್ಬಿಡುತ್ತೆ. ಊಟನೂ ಮಾಡಿಲ್ಲ, ಹಾಗಾಗಿ ಎಳ್ನೀರು ಕುಡಿದು ನಾವು ಮೂವಿಗೆ ಇವಾಗ ಹೊರಡಬೇಕು. ಅದಕ್ಕಿಂತ ಮುಂಚೆ ಇನ್ನೂ ಒಂದು ಚಿಕ್ಕ ಕೆಲಸ ಇದೆ. ಏನು ಗೊತ್ತಾ, ಸ್ನ್ಯಾಕ್ಸ್ ಹಂಟ್ ಮಾಡೋದು. ಅಲ್ಲೇ ಸ್ಮಾರ್ಟ್ ಬಜಾರ್ ಇತ್ತು, ಸ್ಮಾರ್ಟ್ ಬಜಾರಿಗೆ ಹೋಗಿ ಸ್ನ್ಯಾಕ್ಸ್ ಹಂಟ್ ಮಾಡೋಣ ಅಂತ ಹೋದರೆ ಡಯೆಟ್ಗೆ ಹೋಗಿರಲಿಲ್ಲ. ಹಾಗಾಗಿ ಅಪ್ಪ ಮಗಳಿಗೆ ಸ್ಪ್ರೈಟ್ ತೊಗೊಂಡೆ, ನನಗೆ ಅಂತ ಆ್ಯಪಲ್ ತೊಗೊಂಡೆ. ಥಿಯೇಟರಲ್ಲಿ ಅಷ್ಟಾಗಿ ಜನ ಇರಲಿಲ್ಲ, ಅರೌಂಡ್ ಒಂದು 30 to 40 ಮೆಂಬರ್ಸ್ ಅಷ್ಟೇ ಇದ್ದಿದ್ದು. ಮೂವಿ ನೋಡ್ತಾ ಬಾಂಧುಗೆ ಎಷ್ಟು ಖುಷಿ ಅಂದರೆ, ಆ ಹುಡುಗಿ ನೋಡೋದಕ್ಕೆ ಸಖತ್ತು ಇಷ್ಟಪಟ್ಟು ನೋಡಿದ್ಲು ಮಾತ್ರ. ಫಸ್ಟ್ ಹಾಫು, ಸೆಕೆಂಡ್ ಹಾಫಲ್ಲಿ ಅಷ್ಟಾಗಿ ಇಷ್ಟಪಡಲಿಲ್ಲ ಅವಳು. ಫಸ್ಟ್ ಹಾಫಲ್ಲಿ ಅಪ್ಪ ಮಗಳದು ಆ ಬಾಂಡಿಂಗ್ ನೋಡಿ ಸಖತ್ ಸಖತ್ ಇಷ್ಟಪಟ್ಟಿದ್ದಾಳೆ. ಮೂವಿ ತುಂಬ ಚೆನ್ನಾಗಿದೆ. ಅಪ್ಪ ಮಗಳು ಅಂತೂ ನೋಡೋಂಥ ಮೂವಿನೇ. ನನಗಂತೂ ಲಿಟ್ರಲಿ ಇಷ್ಟ ಆಯಿತು. ಎಲ್ಲೂ ಕೂಡ ಬೇಜಾರಾಗಲ್ಲ. ಆರಾಮಾಗಿ ಲವ್ ಮಾಕ್ಟೇಲ್ ಮೂವಿ ನೋಡ್ಕೊಬನ್ನಿ. ಇನ್ನು ಯಾರ್ಯಾರು ನೋಡಿಲ್ಲ, ಸರಿ, ಲವ್ ಮಾಕ್ಟೇಲ್ 3 ಅಲ್ಲಿ ಸ್ಕ್ರೀನಲ್ಲಿ ಏನು ಬೇಬಿ ಆ್ಯಕ್ಟ್ ಮಾಡಿದೆ ಅದನ್ನು ನೋಡ್ತಾ ಇದ್ರೆ ನಂಗೆ ಬಾಂಧುನೇ ನೆನಪಾಗ್ತಾ ಇರೋಳು. ನಾನು ನವೀನ್ ಮೂವಿ ನೋಡೋದಕ್ಕಿಂತ ನನ್ನ ಮಗಳದು ನಗು ಎಕ್ಸ್ಪ್ರೆಷನ್ ನೋಡೋದೇ ಹೆಚ್ಚಾಗಿತ್ತು. ಅವಳು ಮೂವಿ ನೋಡ್ಕೊಂಡು ಎಷ್ಟು ಖುಷಿ ಪಡ್ತಾ ಇದ್ಲು ಅಂದರೆ, ಅವಳ ನೋಡಿ ನಾವಿಬ್ಬರು ಖುಷಿ ಪಡ್ತಾ ಇದ್ವಿ. ಮೇಡಮ್ ಅವರು ಲಾಸ್ಟಿಗೆ ಅವ್ರ ಅಪ್ಪ ಮೇಲೆ ಕೂತ್ಕೊಂಡು ಫೀಲ್ ಮಾಡ್ಕೊಂಡ್ಲು. ಅವಳಿಗೆ ಏನು ಅರ್ಥ ಆಯಿತೋ ಗೊತ್ತಿಲ್ಲ, ಬಟ್ ಅವಳಿಗೆ ಅವರಪ್ಪ ಅಲ್ಲಿ ಮೂವಿಯಲ್ಲಿ ಅಪ್ಪ ಮಗಳು ಸಂಬಂಧ ನೋಡಿ ಸಖತ್ ಇಷ್ಟ ಆಗೋಯಿತು. ನೋಡಿ ಸ್ಪ್ರೈಟ್ ಹಾಗೆ ಬಂದಿದೆ, ಯಾಕೆಂತಂದರೆ ಕಿತ್ತಿಟ್ಕೊಬಿಟ್ಟಿದ್ರು. ಬರಬೇಕಾದ್ರೆ ಇಸ್ಕೊಂಡು ಹೊರಟ್ವಿ. ಎಲ್ಲರೂ ಅಷ್ಟೇ, ಎಲ್ಲರ ಕೈಯಲ್ಲೂ ಸ್ನ್ಯಾಕ್ಸ್ ಹಾಗೆ ಇದೆ.
ಹೊರಗಡೆಯಿಂದ ತೊಗೊಂಡೋಗಿ ಸ್ನ್ಯಾಕ್ಸ್ ಅಲೋ ಇರಲಿಲ್ಲ. ಬಟ್ ಆ್ಯಪಲ್ ಮಾತ್ರ ಅಲೋ ಇತ್ತು. ಯೂನಿವರ್ಸಲ್ ಪ್ರಾಬ್ಲಮ್ ಅನಿಸುತ್ತೆ ಇದು. ಪಾಪ ಅಂಕಲ್ ಚೆನ್ನಾಗಿರೋದೆಲ್ಲ ನೋಡಿ ನೋಡಿ ಕೊಡ್ತಾ ಇದ್ದಾರೆ. ಆದರೂ ಇದು ಚೆನ್ನಾಗಿಲ್ಲ ಬೇಡ ಅಂತ ಆಂಟಿ ಬೇಡ ಅಂತ ಬಿಡ್ತಾ ಇದ್ದಾರೆ. ಮೇ ಬಿ ಎಲ್ಲರ ಮನೇಲೂ ಇದೆ ಆಗೋದು. ನಮ್ಮ ಮನೇಲಲ್ಲ, ನಿಮ್ಮ ಮನೇಲಿ ಎಲ್ಲರ ಮನೇಲೂ ಇದೆ. ಸೊ 95 ರುಪೀಸ್ ಪರ್ ಕೆ ಜಿ ತೊಗೊಳ್ಳೇಬೇಕು. ಯಾಕಂದರೆ ನನಗೂ ಇಷ್ಟ, ಬಾಂಧುಗೂ ಇಷ್ಟ. ಹಾಗಾಗಿ 1 ಕೆ ಜಿ ತೊಗೊಂಡೆ. ಮೇಡಮ್ ಅವರು ನೋ ಗುವಾ ಅಂತಂದರು. ಆದರೆ ಅವಳಿಗೆ ಜಂಕ್ ಫುಡ್ ಬೇಕು, ಯಾಕಂದರೆ ಚಾಕ್ಲೇಟ್ಸ್ ಮುಂದೆ ನಿಂತಿದ್ದಾರೆ. ಚಾಕ್ಲೇಟ್ಸ್ ಬೇಡ ಅಂತ ನಾವು ಹಣ್ಣುಗಳು ತೊಗೊಂಡ್ವಿ. ಮೇಡಮ್ ಅವರು ಹೋಗಿ ಕಡಲೆ ತೊಗೊಬಂದು ತಿಂತಾ ಇದ್ದಾರೆ. ಅದಕ್ಕೆ ನಾನೇ ಕಳ್ಳಿ ಇವಳನ್ನ ಹಿಡ್ಕೊಳ್ಳಿ ಕಟ್ಟಾಕೊಳ್ಳಿ ಅಂತ ಹೇಳ್ತಾ ಇದ್ದೆ. ಇವಳ ಜೊತೆ ಏನಾದ್ರು ಶಾಪಿಂಗ್ ಹೋಯ್ತು ಅಂತಂದರೆ ಇವಳ ಕಣ್ಣೆಲ್ಲ ಚಾಕ್ಲೇಟ್ಸು, ಸ್ನ್ಯಾಕ್ಸು, ಜ್ಯೂಸು ಇದ್ರ ಮೇಲೇ ಇರುತ್ತೆ. ಅದು ಬಿಟ್ಟು ಬೇರೆ ಕಡೆ ಹೋಗೋದೇ ಇಲ್ಲ. ಅವಳಿಗೂ ಗೊತ್ತು ನಮ್ಮಮ್ಮ ಕೊಡ್ಸಲ್ಲ ಅಂತ, ನನಗೂ ಗೊತ್ತು ಅವಳು ಎಷ್ಟು ಕೇಳಿದ್ರು ನಾನು ಯೋಚನೆ ಮಾಡಲ್ಲ ಕೊಡ್ಸಲ್ಲ ಅಂತ. ತುಂಬ ಹಶ್ವಾಗೋಗಿತ್ತು ಮೇಡಮಿಗೆ. ಅದಕ್ಕೆ ಬೆಳಿಗ್ಗೆ ರೊಟ್ಟಿ ಎಣ್ಗಾಯಿ ತಿಂತಾ ಇದ್ದಾಳೆ. ಯಾಕೆಂದರೆ ಮಧ್ಯಾಹ್ನ ಊಟ ಮಾಡಿರಲಿಲ್ಲ. ಬಿಕಾಸ್ 1:15ಗೆ ಮೂವಿ ಇರೋದ್ರಿಂದ ಸಡನ್ ಪ್ಲ್ಯಾನ್ ಆಯಿತು. ಹಾಗಾಗಿ ಬೇಗ ಹೊರಟ್ವಿ. ಸೊ ಬಂದು ನನಗಂತೂ ಸಖತ್ತು ಟಯರ್ಡ್ ಆಗಿತ್ತು. ಬಟ್ ಆ ಟೈಮಲ್ಲಿ ಊಟ ಮಾಡಬೇಕು ಅಂತ ಅನಿಸ್ಲಿಲ್ಲ. ನಾನು ಕಾಫಿ ಕುಡಿಬೇಕಂತ ನಾನು ಕಾಫಿ ಮಾಡ್ಕೊಳ್ತಾ ಇದ್ದೆ. ಹಾಗೆ ಕ್ಲೈಂಟ್ ಕಾಲ್ ಮಾಡಿದ್ರು. ಅವ್ರ ಹತ್ರ ಕಾಲಲ್ಲಿ ಮಾತಾಡ್ಕೊಂಡೇ ಕಾಫಿ ಮಾಡಿಕೊಂಡೆ. ಕಾಫಿ ಆದಮೇಲೆ ನಾನು ಸಂಜೆ ವಾಕ್ ಕೊಟ್ಟೆ. ನವೀನ್ ಕರೆದೆ. ನವೀನ್ ಇಲ್ಲ ನನ್ನ ಕೈಲಿ ಆಗೋಲ್ಲ, ಸುಸ್ತಾಗಿದೆ ಅಂತ ಹೇಳಿದರು. ಹಾಗಾಗಿ ನಮ್ಮ ಪಯಣ ವಾಕ್ ಅರೌಂಡ್ 2 or 3 ಕಿಲೋಮೀಟರ್ಸ್ ವಾಕ್ ಮಾಡಿ ಮನೆಗೆ ಹೋಗ್ತೀನಿ. ವೆದರ್ ಮಳೆ ಬರೋ ಥರ ಇತ್ತು. ಫ್ರೆಂಡ್ ಕಾಲ್ ಮಾಡಿದ್ದೆ. ಅವಳು ಮಳೆ ಬರೋಂಗಿದೆ, ಏನಕ್ಕೆ ವಾಕ್ ಹೋಗ್ತೀಯ, ಹೋಗು ಮಳೆ ಸಿಗಾಕೊಂತೀಯ ಅಂತಂದರು. ಆದರೂ ಬಿಡು ಯಾರಾದ್ರೂ ಮನೆ ಹತ್ರ ಮಿತ್ಕೊತೀನಿ ಅಂತ ವಾಕ್ ಹೊರಟೆ ನಾನು. ಅಪ್ಪ ಪಲಾವ್ ನಾನು ಮಾಡಿಲ್ವಲ್ಲ. ಯಾರು ಮಾಡಿದ್ದು? ನಾನು ಯಾವಾಗ ಮಾಡಿದೆ? ಸೊ ಇಬ್ಬರು ಏನು ಮಾಡಿದ್ದಾರೆ ಅಂದರೆ, ನಾನು ವಾಕ್ ಹೋಗಿದ್ನಲ್ಲ ಆಗ ಪಲಾವ್ ಮಾಡಿದ್ದಾರೆ. ಯಾಕೆಂದರೆ ಒಂದಿನ ಊಟ ಮಾಡಿರಲಿಲ್ಲ. ಸೊ ಹಾಗಾಗಿ ಮೆಂತ್ಯ ಸೊಪ್ಪು ತಂದ್ವಿ ಬರಬೇಕಾದ್ರೆ ಸಂತೆಯಿಂದ. ಪಲಾವ್ ಮಾಡಿ ತಿಂತಾರೆ. ಇನ್ನು ಸಂತೆಯಿಂದ ತಂದಿರೋ ತರಕಾರಿ ಎಲ್ಲ ತೆಗೆದಿರಬೇಕು. ಓಹೋ ತಟ್ಟೆನೂ ಹಿಂಗೆ ಬಿಟ್ಟಿದ್ದಾರೆ. ಹೆಂಗೆ ಮೇಡಮ್ ಪಲಾವ್ ರೆಡಿ ಇದೆ. ಸೊ ಇವಾಗ ಊಟಕ್ಕೆ ಯೋಚನೆ ಇಲ್ಲ, ಪಲಾವೇ ನಮ್ಮ ಊಟ. ಇದು ನನ್ನ ರಾತ್ರಿ ಊಟ ಆಗಿದ್ದು. ಕುಕುಂಬರ್ ಕಾಳು ಜೊತೆಗೆ ಪಲಾವ್. ನಾನು ಒಂದಿನಾನು ಒಬ್ಬಳೇ ಇರೋಕ್ಕಾಗಲ್ವಾ? ಯಾಕಂದ್ರೆ ನೀನು ನನ್ನ ಅಷ್ಟು ಚೆನ್ನಾಗಿ ನೋಡ್ಕೊಂಡ್ಬಿಟ್ಟಿರಲ್ವಾ? ಥ್ಯಾಂಕ್ ಯು. ನಿಮ್ಮ ಅಪ್ಪನ ಫುಲ್ ಬಾಯಿ ಓಪನ್ ಮಾಡಿ ಹೋಗ್ಬಿಡು. ಒಟ್ಟೆ ಹೇಳಿ ಡಾಕ್ಟ್ರೆ. ನೀವು ಏನ್ ಮಾಡ್ಬೇಕಂದ್ರೆ ಕೈ ನೋವಾಗ ಇಲ್ಲಿ ಬರ್ಬೇಕು. ಎಲ್ಲಿ ಕೈ ನೋವು ಅಂದಾಗ ಎಲ್ಬೋ ಅನ್ಬೇಕು. ಓಕೆ ಆಮೇಲೆ ನಿದ್ದೆ ಬರ್ತಾ ಇದೆ ಡಾಕ್ಟ್ರೆ. ನೋವು ಬೇಕು ಅಂತ ಡಾಕ್ಟರ್ ಅಮ್ಮ ನಂಗೆ ನಿದ್ದೆ ಬರ್ತಾ ಇದೆ. ಒಂದ್ ಸ್ವಲ್ಪ ಡಾಕ್ಟರ್ ಡಾಕ್ಟ್ರ ಮೇಲೆ ಕೈ ನೋವ್ತಾ ಇದೆ ಡಾಕ್ಟ್ರಮ್ಮ. ಎಲ್ಬೋ ಅಲ್ಲ ಮಮ್ಮ, ಡಾಕ್ಟ್ರ್ ಮಮ್ಮ ಇಲ್ಲಿ ನೋವು. ನೋವ್ತಿದೆ ನೋವ್ತಿದೆ ಡಾಕ್ಟ್ರೆ. ಎಲ್ಲಿ ಕೈ ಕೊಡಿ, ಕೈ ಕೊಡಿ. ಕೈ ಎತ್ತಿ. ಹೂವಲ್ಲ ಕ್ರಿಕೆಟ್ ಬೇಕು ಅಂದ್ರೆ
ಇನ್ನೊಂದು ಬೇಡ ಅಂತ ಬಿಡ್ಬೇಕು. ಇದು ಸಿಗದೆ ಅದು ಹೋಗ್ಬಿಟ್ರೆ ಇಲ್ಲಿ ಕೈ ಕೊಡಿ. ನನಗೆ ಎರಡು ಇಲ್ದಾಗ ಆಗ್ಬಿಟ್ರೆ ಸರಿ ನನಗೆ ಹೋಗಿ ನಾಳೆ ಬರಲಾ? ಬಿಡಿ ಅಜ್ಜಿ. ಹಾ ಬಾಯ್. ಫೀಸ್ ಬೇಡವಾ? 10 ಇದೇ ನಮ್ಮ ಫೀಸ್ ತಗೊಳ್ಳಿ. 1000 ರೂಪಾಯಿ ಇದೆ. ಏನು ತಗೋತೀರಾ? ಅಪ್ಪ ಪ್ಲೀಸ್ ಸ್ಟಾಪ್ ಕಾಲಿಂಗ್ ಲೈಕ್ ದಿಸ್. 10 ತೆಗೆದು ತೋರಿಸು. ಇದೆಲ್ಲ ನನ್ನ ನೋಟು ಚಿನಿ. ಅದೆಲ್ಲ ನನ್ನ ನೋಟ್, ಅದು ನಾನು ಬರ್ತಿರೋದು ನನ್ನ. ಅದನ್ನೆಲ್ಲ ಕಟ್ ಮಾಡಿದ್ಯಲ್ಲ ವಿತೌಟ್ ಮೈ ಪರ್ಮಿಷನ್, ನಂಗೆ ಗೊತ್ತಿಲ್ಲದೇನೆ. ಎಲ್ಲಿ ತೋರಿಸಿ, ಯಾವ ಟಾಪಿಕ್ ಅದು? ಕಂದ, ನಂದು ಕಂದ ಅದು. ಹಿಂಗೆ ಮಕ್ಕಳಿದ್ರೆ ಮನೇಲಿ ನಮ್ಮದು ಎಲ್ಲ ಡೈರಿಯಿಂದ ಹಿಡಿದು ಎಲ್ಲ ಥರದ, ಅದು ಆ್ಯಕ್ಚುಲಿ ನಂದು. ನಾನು ಲೈಕ್ ಕೋರ್ಸ್ ಮಾಡಬೇಕಾದ್ರೆ ಅದಾದಮೇಲೆ ಶೀಟ್ ಬರಿತಾ ಇದ್ದೆ ಟಾಪಿಕ್ಸ್ದು. ಅದನ್ನು ತೆಗೆದು ಅವ್ರು ಹಾಕಿದ್ದಾಳೆ. ಒಂದು ಚೀಟ್ ಬರ್ಕೊಡ್ತೀನಿ ಹೋಗಿ. ಓಕೆ ಎಲ್ಲಿಗೆ ಹೋಗೋಣ? ಎಕ್ಸೈಜ್ ಸರಿ ಆಯಿತು. ಸೊ ದಿಸ್ ಇಸ್ ಮೈ ವೆಯ್ಟ್ 78.7 ಇದ್ದೀನಿ. ಸೊ ಇನ್ನೊಂದು ವೀಕ್ ಬಿಟ್ಟು ತೋರಿಸ್ತೀನಿ ನನ್ನ ವೆಯ್ಟ್ ಎಷ್ಟಿರುತ್ತೆ ಅಂತ. ಸೊ ಮಲ್ಗೋಕ್ಕೆ ಮುಂಚೆ 1-2 ಪ್ಲ್ಯಾನ್ ಕಳಿಸ್ಬೇಕಿತ್ತು ಕ್ಲೈಂಟ್ಸಿಗೆ. ಅದನ್ನು ಕಳಿಸಿ ಮಲ್ಕೊಂಡೆ. ಊಟನೂ ಆಯಿತು. ನಿದ್ದೆ ಮಾಡಬೇಕು. ಇವಾಗ ಫುಲ್ ಟಯರ್ಡ್ ಆಗೋಗಿದ್ದೀನಿ. ಎಷ್ಟೊತ್ತಿಗೆ ನಿದ್ದೆ ಮಾಡ್ತೀನೋ ಅನಿಸ್ಬಿಟ್ಟೈತೆ. ಇನ್ನೂ ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು. ಬಾಯ್.